ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡಿದೆ. ಈ ವಿಚಾರವಾಗಿ ಚನ್ನಗಿರಿ ತಾಲೂಕಿನ ಶಾಸಕರಾದ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಈಗ ರಾಜ್ಯದಲ್ಲಿ ಏನು ಭುಗಿಲಿದ್ದಿರೋಂಥ ವಿಚಾರ CM ಬದಲಾವಣೆ. DK ಶಿವಕುಮಾರ್ CM ಆಗಬೇಕಂತ ನೀವು ಹೇಳ್ತಾ ಇದ್ದೀರಾ. ವೀರಶೈವ ಸಮಾಜದವರು ಒಂದು ಕಡೆ ಅವರು CM ಆಗಬೇಕಂತ ಹೇಳ್ತಿದ್ದಾರೆ. ನಾನು ಹೇಳ್ತಿರೋದು CM ಬದಲಾವಣೆ ಮಾಡಿರಿ ಅಂತ ಹೇಳ್ತಿದ್ದೆ. DK ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ CM ಆಗಬೇಕಂದ್ರೆ ಈಗಿರೋ CMಗಳು ರಾಜೀನಾಮೆ ನೀಡಬೇಕು ಅಂದರೆ ಈಗಿರೋ CM ಯಾಕೆ ಬೇಡ ಅಂತ? ಬೇಡ ಅಂತಿಲ್ಲ, ಉತ್ತಮವಾದ ಆಡಳಿತ 5 ವರ್ಷ ಅಲ್ಲ, ಕಳೆದ 5 ವರ್ಷನೂ ಕೊಟ್ಟಿರೋ ಜೊತೆಗೆ ಕಳೆದ 1.5 ವರ್ಷದಿಂದನೂ ಕೊಡ್ತಾ ಬಂದಿದ್ದಾರೆ. ಆದರೆ ಇವರೇನು ಹಿರಿಯ ಸಚಿವರುಗಳು DCMಗಳನ್ನ ಬದಲಾವಣೆ ಮಾಡಿ DCMನ ಹೆಚ್ಚುವರಿ ಮಾಡಿ ಅಂತಾರೆ. ಅದ್ರ ಬದಲು ಹೆಚ್ಚುವರಿ ಮಾಡೋದಲ್ಲ, 1 ಡಜನ್ DCM ಮಾಡಿ, ನಮ್ಮದೇನು ವಿರೋಧ ಇಲ್ಲ, ನಮ್ಮ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಸಾಹೇಬರು ಮಾಡಿರಿ ಅಂತ ನಾನು ಒತ್ತಾಯ. ಅಂದರೆ DK ಶಿವಕುಮಾರ್ ಯಾಕೆ ಆಗಬೇಕಂತ ನಿಮ್ಮ ಅನಿಸಿಕೆ ಸರ್? ಈಗ ತಮಗೆಲ್ಲ ಗೊತ್ತಿದೆ, ನಾವು 136 ಸೀಟ್ ಗೆದ್ದಿದ್ದೀವಿ. 136 ಸೀಟ್ ಗೆದ್ದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಸಾಹೇಬರು KPCC ಅಧ್ಯಕ್ಷರಾಗಿದ್ದರು. ನಮ್ಮಲ್ಲಿ ವಾಡಿಕೆಯಂತೆ ಯಾರು KPCC ಅಧ್ಯಕ್ಷರಾಗಿರ್ತಾರೆ ಅವರು ಚುನಾವಣೆಯಲ್ಲಿ ಗೆದ್ದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ನಮ್ಮ ಪಕ್ಷದ ವಾಡಿಕೆ. ಆದರೂ ಸಹ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಳೆದ 5 ವರ್ಷದಲ್ಲಿ ಏನು ಉತ್ತಮ ಆಡಳಿತ ಕೊಟ್ಟಿದ್ರು ಅವರಿಗೆ ಅವಕಾಶ ಕೊಡೋಣ ಅಂತೇಳಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. DK ಶಿವಕುಮಾರ್ ಸಾಹೇಬ್ರನ್ನ ಉಪಮುಖ್ಯಮಂತ್ರಿನೂ ಮಾಡಿದೆ. ಆದರೆ ಏನು ಹಿರಿಯ ಸಚಿವರು ಏನಿದ್ದಾರೆ ಅವರು ನಮ್ಮ DK ಶಿವಕುಮಾರ್ ಸಾಹೇಬರ ಒಂದು ಸಂಘಟನೆ ಸಹಿಸದೇನೆ ಏನು DCM ಹುದ್ದೆನ ಸುಮ್ಮನೆ ಆಗಲೆಲ್ಲ ಕ್ರಿಯೇಟ್ ಮಾಡ್ತಾರೆ. ಇದರ ಒಂದು ಫಲವಾಗಿ ಇವತ್ತು DK ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಉಪಮುಖ್ಯಮಂತ್ರಿಗಳನ್ನ ಎಷ್ಟು ಚೆನ್ನಾರು ಮಾಡ್ಕೊಳ್ಳಿ. ಈಗ ಮಠಾಧೀಶರನ್ನು ಬಿಟ್ಟರೆ ದಾವಣಗೆರೆಯಿಂದ ಚನ್ನಗಿರಿಯ ಶಾಸಕರು ಮಾತ್ರ ಕೂಗಿದೆ ಬದಲಾವಣೆದು, ಮತ್ತು ಬೇರೆ ಯಾವ ಶಾಸಕರಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಎಲ್ಲ ಶಾಸಕರದ್ದು ಕೂಗಿದೆ, ಜೊತೆಗೆ ಎಲ್ಲ ಮತದಾರ ಬಂಧುಗಳದ್ದು ಕೂಗಿದೆ. DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರ ಕೂಗು ಇದೆ. ಏನಾದರೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತಿದೆ. ಥ್ಯಾಂಕ್ ಯು. ಇದಾಗಿತ್ತು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ಮಾತು. ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.